ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ನಾನು ಕಾರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸೇರಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾವು ಒಂದಿಷ್ಟು ಜನ ದೇವಸ್ಥಾನಕ್ಕೆ ಹೊರಟಿದ್ವಿ. ನಾವು ಹೋಗ್ತಿರೋ ದೇವಸ್ಥಾನ ಬಂದುಬಿಟ್ಟು ಗುಡ್ಡದ ಹತ್ರನೇ ಇರೋವಂಥದ್ದು. ಆ ದೇವಸ್ಥಾನದಲ್ಲಿ ನಮ್ಮ ಅಮ್ಮ ನಾವೆಲ್ಲ ತುಂಬ ದಿವಸದಿಂದ ನಡ್ಕೋತಾ ಇದ್ದೀವಿ. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಹೋಗ್ತಾ ಇರೋವಂಥದ್ದು. ಫೈನಲಿ ನಾವು ರೀಚ್ ಆದ್ವಿ. ಇಲ್ಲೊಂದಷ್ಟು ಅಂಗಡಿಗಳಿವೆ, ಮತ್ತು ಇಲ್ಲಿ ರಥ ಕೂಡ ಹರಿಯುತ್ತೆ. ಅದೇ ತೇರಿನ ಮನೆ ಅಂತೇಳಿ ಕರೀತಾರೆ. ಮತ್ತು ಇಲ್ಲಿ ಜಾತ್ರೆ ನಡೆದಾಗ ಉಳಿಲಿಕ್ಕೆ ಬಂದವ್ರಿಗೆ ಅಂತೇಳ್ಬಿಟ್ಟು ಮನೆ ಕೂಡ ಇದೆ, ಅದಕ್ಕಂತಾರೆ ಮಾಡಿದ್ದಾರೆ. ನೀರಿನ ಟ್ಯಾಂಕ್ ಇದೆ ಕಾಲು ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು. ನಾವು ಬಂದಿರೋ ದೇವಸ್ಥಾನ ಇದೆ ವಾತುಕಲ್ಲಮ್ಮ ಅಂತ ಹೇಳ್ಬಿಟ್ಟು. ಇದು ಹೊಡೆದು ಮೂಡಿರೋ ಅಂಥ ದೇವಸ್ಥಾನ. ದೇವಸ್ಥಾನದ ಒಳಗಡೆ ನಾನು ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಆಲ್ಮೋಸ್ಟ್ ಟೈಮ್ ಕೂಡ ಆಗಿತ್ತು. ಜೈಂಕಲ್ ಬೆಟ್ಟಕ್ಕೆ ಅಂತ ಹೇಳಿ ಬಂದ್ವಿ. ಅಲ್ಲಿಂದ ಅಲ್ಲಿಗೆ ನ್ಯೂ ಇಯರ್ ಹತ್ರನೇ ಇರೋವಂಥದ್ದು. ಇಲ್ಲಿ ಬಂದ್ವಿ. ನೀವು ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಹೋಗಿದ ತಕ್ಷಣ ತುಂಬಾ ಹೊಟ್ಟೆ ಮಾತ್ರ ಸಖತ್ ಹಸಿತಾಯಿತ್ತು, ಯಾಕಂದರೆ ಬೆಳಗ್ಗೆ ನಾವು ತಿಂಡಿನೂ ಕೂಡ ತಿಂದಿರಲಿಲ್ಲ. 1:30-2 ಗಂಟೆ ಆಗಿತ್ತು. ಊಟ ಟೈಮ್ ಕೂಡ ಆಗಿತ್ತು ನಾವು ಹೋದಾಗ. ಮತ್ತು ಜಾಸ್ತಿ ಜನನೂ ಕೂಡ ಇರಲಿಲ್ಲ ಊಟದ ಹಾಲಲ್ಲಿ. ಪೌರ್ಣಮಿ ದಿವಸ ಅಂತೂ ಸಖತ್ ಜನ ಇರ್ತಾರೆ. ಇಲ್ಲಂತೂ ಕಾಲು ಕೂಡ ಇಡೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಜನ ಇರುತ್ತೆ. ಸಾವಿರಾರು ಜನ ಊಟ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಡೈಲಿ ಕೂಡ ಊಟ ಇರುತ್ತೆ, ಅವತ್ತೊಂದೇ ದಿವಸ ಅಂತ ಏನಿಲ್ಲ. ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ ಡೈರೆಕ್ಟ್ ಮನೆಗೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.